ಮಾಧ್ಯಮದ ಗೌರವ ಹಾಳು ಮಾಡುವ ಈ ವ್ಯಕ್ತಿ ತಾನು ಪತ್ರಕರ್ತ ಎಂದು ಸುಳ್ಳು ಹೇಳಿ ಮದ್ಯ ವ್ಯಸನದ ಕೇಂದ್ರಕ್ಕೆ ಏಕಾಏಕಿ ಒಳಗೆ ನುಗ್ಗಿದ್ದಾರೆ. ಜೊತೆಗೆ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿದ್ದಾರೆ. ಹಬ್ಬಬ್ಬ, ಅವರದ್ದು ಒಂದ ಎರಡ 16 ಕೇಸ್ಗಳು ಈ ಹಿಂದೆ ಬೆನ್ನು ಬಿದ್ದಿದ್ದರೂ ಕೂಡ ಯಾವುದಕ್ಕೂ ಕೇರೆ ಅನ್ನದೆ ಏಕೆ ಹ್ಯಾಂಡ್ ಗ್ಯಾಂಗ್ ಚನ್ನಪಟ್ಟಣ ತಾಲೂಕಿನ ಚಕ್ಕೇರಿ ಗ್ರಾಮಕ್ಕೆ ನುಗ್ಗಿಬಿಟ್ಟಿದ್ದಾರೆ. ಅಲ್ಲಲ್ಲೇ ಏಕೆಯನ್ನ ಒಮ್ಮೆ ನೋಡ್ಬಿಡಿ. ಸುಂದರಾಂಗಿ ನೋಡೋಕೆ ಥೇಟ್ ಸಿನಿಮಾ ಧಾರಾವಾಹಿಯಲ್ಲಿ ನಟಿಸೋ ನಟಿಯಂತೆ ಕಾಣ್ತಿದ್ದಾಳೆ. ನೋಡೋಕ್ಕೂ ಕೂಡ ಹಾಗೆ ಇದ್ದಾಳೆ ಕೂಡ. ಇವಳ ರೂಪಕ್ಕೆ ನೋಡಿದವರು ಬೆರಗಾಗದವರೇ ಇಲ್ಲ. ಅಷ್ಟೊಂದು ಚಂದವಾಗೇನೋ ಕಾಣ್ತಾಳೆ. ಆದರೆ ರೂಪ ಇದ್ರೆ ಸಾಕೆ, ರೂಪಕ್ಕೆ ತಕ್ಕಂತೆ ಗುಣ ಇರಬೇಕಲ್ವೇ? ಆ ಒಳ್ಳೆಯ ಗುಣ ಇವಳ ಮುಖದಂತೆ ಚಂದವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಕಣ್ರಿ. ಅಷ್ಟಕ್ಕೂ ಈ ಚೆಲುವೆಯ ಹೆಸರು ಅಮೃತ ಕಣ್ರಿ. ಈಕೆಯ ಜೊತೆ 5-6 ಹೆಸರುಗಳನ್ನ ಒಬ್ಬನೇ ಇಟ್ಟುಕೊಂಡಿರೋ ಪುಣ್ಯಾತ್ಮನನ್ನ ಒಮ್ಮೆ ನೋಡ್ಬಿಡಿ. ಈ ನಕಲಿಗೆಲ್ಲ ಮುಖ್ಯಸ್ಥ ಇವನೇ. ಇವನ ಹೆಸರು ಅಮೃತ ಜಯರಾಮ್ ಹಾಗೂ ಕೃಷ್ಣೇಗೌಡ ಅಲಿಯಾಸ್ ಆತ್ಮಾನಂದಂತೆಲ್ಲ 2-3 ಹೆಸರುಗಳನ್ನ ಇಟ್ಟುಕೊಂಡಿದ್ದಾನೆ. ಇವನ ಹೆಸರಿನಂತೆ ಇವನ ಗುಣವೂ ಕೂಡ 3 ಬಟ್ಟೆಯಂತಾಗಿದೆ. ಇವನ ತಂಡ ಮಾತ್ರ ಸ್ಟ್ರಾಂಗ್ ಅನ್ನುವಂತೆ ನಕಲಿ ಮಾಡೋದ್ರಲ್ಲಿ ಫೇಮಸ್ ಆಗಿದೆ. ಎಸ್, ರೋಲ್ ಕಾಲ್ ಇದೇ ಇವರ ಪ್ಲಸ್ ಪಾಯಿಂಟ್. ಅದಕ್ಕಾಗಿ ಇವರ ಕಣ್ಣಿಗೆ ಬಿದ್ದಿದ್ದು ಚನ್ನಪಟ್ಟಣದಲ್ಲಿರೋ ಮದ್ಯ ವ್ಯಸನದ ಕೇಂದ್ರ. ಹೌದು, ಮದ್ಯ ವ್ಯಸನದ ಕೇಂದ್ರದಲ್ಲಿ ಏನೂ ನಡೆಯಬಾರ್ದೊಂದು ನಡೆಯುತ್ತಿದೆ. ಅದನ್ನು ಸ್ಟಿಂಗ್ ಮಾಡಿ ಇಡೀ ರಾಜ್ಯಕ್ಕೆ ತೋರಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲ. ಚನ್ನಪಟ್ಟಣಕ್ಕೆ ಹೆಟ್ರಿ ಕೊಟ್ಟಿತ್ತು ಟೀಮ್, ಬಟ್ ಅಲ್ಲಿ ಆಗಿದ್ದೇ ಬೇರೆ. ನೋಡ್ತಾ ಇದ್ದಂತೆ ಏಕೆ ಹ್ಯಾಂಡ್ ಗ್ಯಾಂಗ್ ಮದ್ಯ ವ್ಯಸನದ ಕೇಂದ್ರಕ್ಕೆ ನುಗ್ಗಿಬಿಟ್ಟಿದ್ದಾರೆ. ಕೈಯಲ್ಲೊಂದು ಕ್ಯಾಮ್ರಾ, ಇನ್ನೊಂದು ಕೈಯಲ್ಲಿ ಲೋಗವನ್ನ ಹಿಡಿದು ಪೋಸ್ ಮೇಲೆ ಪೋಸ್ ಕೊಟ್ಟಿದ್ದಾರೆ. ಇಲ್ಲಿ ನಡೆಯುತ್ತಿರುವುದನ್ನೆಲ್ಲ ಟಿವಿಯಲ್ಲಿ ಬಿತ್ತರಿಸಿ ಬಿಡ್ತೀವಿ ಅಂತ ಬೆದರಿಕೆ ಹೊಟ್ಟಿದ್ದಾರೆ. ಇದ್ಯಾವುದನ್ನ ಟಿವಿಯಲ್ಲಿ ಪ್ರಸಾರ ಮಾಡಬಾರದು ಅಂದರೆ ಹಣ ಕೊಡಿ ಅನ್ನೋ ಬೇಡಿಕೆ ಕೂಡ ಇಟ್ಟಿದ್ದಾರೆ. ಆದರೆ ಸ್ಫೂರ್ತಿ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ನವರು ಮಾತ್ರ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಚನ್ನಪಟ್ಟಣ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ರು. ಯಾವಾಗ ದೂರು ದಾಖಲಿಸಿದ್ರು ಆಗಲೇ ನೋಡಿ ನಕಲಿ ಪತ್ರಕರ್ತರ ಟೀಮ್ ಪೊಲೀಸರ ಅತಿಥಿಯಾಗಿ ಅಂಧರಾಗಿದ್ದಾರೆ. ಅಷ್ಟೇ ಅಲ್ಲ ಕಣ್ರಿ, ಏಕೆ ಹ್ಯಾಂಡ್ ಗ್ಯಾಂಗ್ ವಿರುದ್ಧ ಹಣ ವಸೂಲಿ, ಸುಲಿಗೆ, ಕೊಲೆ ಯತ್ನ, ಸುಪಾರಿ, ಹನಿ ಟ್ರ್ಯಾಪ್ ಸೇರಿದಂತೆ ಸಾಕಷ್ಟು ಪ್ರಕರಣಗಳು ಈ ಹಿಂದೆ ಕೂಡ ದಾಖಲಾಗಿವೆ. ಈಗ ಚನ್ನಪಟ್ಟಣದಲ್ಲೂ ಕೇಸ್ ದಾಖಲಾಗದಂತೆ ಏಕೆ ಹ್ಯಾಂಡ್ ಗ್ಯಾಂಗ್ ಟೀಮ್ ತಲೆ ಮರೆಸಿಕೊಂಡಿದೆ. ಪ್ರತಿಷ್ಠಿತ ಮಾಧ್ಯಮ ಹೆಸರನ್ನ ಹೇಳಿಕೊಂಡು ಹಣ ವಸೂಲಿಗೆ ಇಳಿದ ಖಾಸಗಿ ನ್ಯೂಸ್ ಗ್ಯಾಂಗ್ ಮೇಲೆ ಈಗಾಗಲೇ ಹಲವು ಪೊಲೀಸ್ ಠಾಣೆಗಳಲ್ಲಿ ಕ್ರಿಮಿನಲ್ ಕೇಸ್ ಇರೋ ಸತ್ಯಾಂಶ ಬೆಳಕಿಗೆ ಬಂದಿದೆ. ಈ ಗ್ಯಾಂಗ್ನಲ್ಲಿ ಸುಂದರಿ ಅಮೃತ ಹಾಗೂ ಆತ್ಮಾನಂದನ ಟೀಮ್ ಆದಷ್ಟು ಬೇಗ ಪೊಲೀಸರು ಅವರ ಕೈಗಳಿಗೆ ಕೋಳ ಹಾಕಲಿ, ನಿಜವಾದ ಪತ್ರಕರ್ತರಿಗೆ ಬೆಲೆ ಸಿಗುವಂತಾಗಲಿ. ಮಾಧ್ಯಮ ಕ್ಷೇತ್ರದ ನಂಬಿಕೆಗೆ ಕಲ್ಲು ಹೊಡೆಯುತ್ತಿದ್ದ ಈ ನಕಲಿ ಜರ್ನಲಿಸ್ಟ್ಗಳಿಗೆ ಇನ್ಮುಂದಾದರೂ ಬುದ್ಧಿ ಕಲಿಯಲಿ ಅನ್ನೋದೇ ನಮ್ಮ ಕಾಮನ್ ನ್ಯೂಸ್ನ ಕನ್ನಡದ ಧ್ಯೇಯ.